IPL ಆರಂಭಕ್ಕೂ ಮುನ್ನ IPLಗೆ ಬಿಗ್ ಶಾಕ್ ನೀಡಿದಂತಹ ಕೇಂದ್ರ ಸರ್ಕಾರ ಇನ್ನು ಮುಂದೆ ಇಂಥ ಜಾಹೀರಾತುಗಳನ್ನು ಹಾಕುವಂತಿಲ್ಲ. ಭಾರತೀಯ ಕ್ರಿಕೆಟಿಗರು ನಮ್ಮ ಇಂಡಿಯನ್ ಜನಕ್ಕೆ ಒಂದು ಮಾದರಿಯಾಗಬೇಕು. ಅದು ಕೂಡ ನೇರವಾಗಿ ಅಥವಾ ಪರೋಕ್ಷವಾಗಿ ಅವರ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ 1.4 ಮಿಲಿಯನ್ ಜನ ಸಾವನ್ನಪ್ತಾ ಇದ್ದಾರೆ. ಇದು ಕೂಡ ಜಗತ್ತಿನಲ್ಲಿ ಕಂಪೇರ್ ಮಾಡಿದರೆ 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಬರುತ್ತೆ ಅತಿ ಹೆಚ್ಚು ಸಾವುಗಳಲ್ಲಿ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ ನಮಗೆ ಗೊತ್ತಿರ್ಬೋದು, 2025ರ ಚಾಂಪಿಯನ್ ಟ್ರೋಫಿನ ಭಾರತ ಗೆದ್ದು ಬೀಗೈತಿ. ಈಗ ಭಾರತದ ಮತ್ತು ಇಂಡಿಯನ್ ಅಂದರೆ ಜಗತ್ತಿನ ಎಲ್ಲ ಪ್ಲೇಯರ್ಗಳು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರೋದು ಮೇನ್ ಆಗಿ ಯಾವುದಕ್ಕಪ್ಪ ಅಂದರೆ IPL ಹಬ್ಬಕ್ಕಾಗಿ ಕಾಯಕತ್ತಾರ. ಈ ಕಾಯುವ ಮುಂಚೆ ಕೇಂದ್ರ ಸರ್ಕಾರ ಒಂದು ಬಿಗ್ ಶಾಕಿಂಗ್ ಅಪ್ಡೇಟನ್ನು ಕೊಟ್ಟಿದೆ ಸ್ನೇಹಿತರೆ. ಅದು ಯಾವುದು ಅಂತ ನೋಡೋದಾದ್ರೆ, ಮೇನಾಗಿ IPLಗೆ ಕಾತುರದಿಂದ ಕಾಯ್ತಿರೋರು ಯಾರಪ್ಪ ಅಂದ್ರೆ ಮೇನಾಗಿ ಮೊದಲನೇದವರು ಬರ್ತಾ ಇರೋರು ಕಾರ್ಪೊರೇಷನ್ ಕಂಪ್ನಿಯವರು ಸ್ನೇಹಿತರೆ. ಎರಡನೇದವ್ರು ಬರ್ತಾರೆ ಅಭಿಮಾನಿಗಳು. ಯಾಕಪ್ಪ ಅಂದ್ರೆ ಮೇನಾಗಿ ಇವು ಕಂಪನಿಗಳು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾವೆ ಸ್ನೇಹಿತರೆ. ಇದರಲ್ಲಿ ಲಕ್ಷ ಗಟ್ಟಲೆ ಇವರು ಗಳಿಸ್ತಾರೆ. ಯಾಕಪ್ಪ ಅಂದರೆ ಇದು ಒಂದು ಈಸಿ ಮೆಥಡ್ ಸ್ನೇಹಿತರೆ, ಇದು ಜನರಿಗೆ ತಲುಪಿಸೋದ್ರಲ್ಲಿ. ಯಾಕಪ್ಪ ಅಂದರೆ ನಮ್ಮ ಭಾರತೀಯರು ಅತಿ ಹೆಚ್ಚಾಗಿ ನೋಡೋದಂಥದ್ದು ಕ್ರಿಕೆಟ್, ಅದರಲ್ಲಿ ಕೂಡ IPLನ ಜಾಸ್ತಿ ನೋಡ್ತಾರೆ. ಇದೊಂದು ಈಸಿ ಮೆಥಡ್ ಜನರಿಗೆ ತಲುಪಿಸ್ಬೇಕಂತ ಏನಾದರೂ ನಾವು ವಿಷಯಗಳನ್ನ ತಲುಪಿಸ್ಬೇಕು ಇದ್ದರೆ ಏನಾದರೂ ಇದ್ದರೆ ಇದು ಒಂದು ಅತ್ಯಂತ ಸರಳ ಮತ್ತು ಈಸಿಯ ಮೆಥಡ್ ಐತಿ. ಅದನ್ನು ನಾವು ಜನರಿಗೆ ತಲುಪಿಸ್ಬೇಕಾಗಿತ್ತಲ್ಲ, ಅದಕ್ಕಾಗಿ ಬ್ರ್ಯಾಂಡ್ ಪ್ರಮೋಷನ್ಗೆ IPLನ ಬಳಸ್ಕೋತಾರೆ. ಇದೊಂದು ಈಸಿ ಮೆಥಡ್ ಐತಿ. ಅದಕ್ಕಾಗಿ ಇದನ್ನು IPLಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ಕಂಪನಿಗಳೇ ಕಾಯಕತ್ತಾವೆ ಮೇನಾಗಿ. ಇನ್ನು ಅಭಿಮಾನಿಗಳನ್ನು ನೀವು ಸೈಡ್ ಇಟ್ಟು ನೋಡಿದರೆ ಮೇನಾಗಿ ಕಾಯ್ತಿರೋರು ಕಾರ್ಪೊರೇಷನ್ ಕಂಪ್ನಿಗಳು ಸ್ನೇಹಿತರೆ. 2025ಕ್ಕೆ ನಮ್ಮ ಸ್ನೇಹಿತರೆ ಕೇಂದ್ರ ಸರ್ಕಾರ ನಮಗೇನು IPLಗೆ ಏನು ಹೇಳೈತಪ್ಪ ಅಂದರೆ ಈ ರೀತಿ ಜಾಹೀರಾತುಗಳನ್ನು ನೀವು ಹಾಕುವಂತಿಲ್ಲ. ಮೇನಾಗಿ ಯಾವ್ಯಾವಪ್ಪ ಅಂದ್ರೆ ಸ್ನೇಹಿತರೆ, ಮದ್ಯಪಾನ ಮತ್ತು ಧೂಮಪಾನ ಏನು ಜಾಹೀರಾತುಗಳಲ್ಲ, ಮೇನಾಗಿ ಇವೆರಡೂ ಜಾಹೀರಾತುಗಳನ್ನು ಹಾಕುವಂತಿಲ್ಲ ನೀವು. ಅವು ಎರಡಕ್ಕೂ ಇದೀಗ ಇನ್ನು ಮುಂದೆ ನಿಷೇಧ ಮಾಡಲಾಗೈತಿ ಅಂತ ಹೇಳ್ಕೊಂಡು ಇದೀಗ ಕೇಂದ್ರ ಸರ್ಕಾರ BCCIಗೆ ಹೇಳೈತೆ ಸ್ನೇಹಿತರೆ. ಕೇಂದ್ರ ಸರ್ಕಾರ IPLಗೆ ಒಂದು ಲೆಟರ್ನ ಬರೆದೈತಿ IPL ಅಧ್ಯಕ್ಷವರಿಗೆ. IPL ಅಧ್ಯಕ್ಷ ಯಾರಪ್ಪ ಅಂದ್ರೆ ಅರುಣ್ ಧುಮಾಲ್ ಅವರು ಸ್ನೇಹಿತರೆ. ಅವರಿಗೆ ಒಂದು ಪತ್ರವನ್ನು ಬರೆದೈತಿ. ಏನಪ್ಪ ಅಂದ್ರೆ ಮದ್ಯಪಾನ ಧೂಮಪಾನ ಏನದ ಜಾಹೀರಾತುಗಳನ್ನು ಅನುಮತಿಸಬಾರದು ಇನ್ನು ಮುಂದೆ, ಇವು ಅಪಾಯಕಾರಿ ಅದಾವ ಸ್ನೇಹಿತರೆ ಇವು ಅಂತ ಹೇಳ್ಕೊಂಡು ಅದರಿಗೆ ಲೆಟರ್ ಬರೆದೈತಿ. ಇನ್ನು ಈ ಜಾಹೀರಾತುಗಳು ಅದಾವಲ್ಲ, ಅವಕ್ಕೂ ಧೂಮಪಾನ ಮದ್ಯಪಾನ ಮಾಡೋರಂಥ ಏನೇನು ತೊಂದರೆಗಳು ಆಗ್ಯಾವಂತೂ ಹೇಳ್ಕೊಂಡು ಅವ್ರು ಲೆಟರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಏನೇನಾಗಿದೆ ಅಂತಲೂ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಾದರೂ ನೋಡೋದಾದ್ರೆ ಪ್ರಮೋಷನ್ ಮಾಡೋದು ಅಷ್ಟೇ ಅಲ್ಲದೆ ಇದರ ಜೊತೆಗೆ ಏನಪ್ಪ ಅಂದರೆ ಪ್ರಸಾರದ ಸಮಯದಲ್ಲಿ ಬಾಡಿಗೆ ಜಾಹೀರಾತುಗಳನ್ನು ಹಾಕುವಂತಿಲ್ಲ ಸ್ನೇಹಿತರೆ. ಜೊತೆಗೆ ಪ್ರಸಾರವನ್ನು ಟಿವಿನಲ್ಲಿ ಅದು ಅಲ್ಲಿ ನೋಡ್ತೀವಲ್ವ ನಾವು, ಆದರೂ ಕೂಡ ಅವಾಗ ಪ್ರಮೋಷನ್ ಅಂತನ್ನು ನೀವು ಮಾಡೋ ರೀತಿ ಇಲ್ಲ. ಇನ್ನು ಮುಂದೆ ನಮ್ಮ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಂಡೈತಿ. ಈ ಹಿಂದೆ ಏನಿತ್ತಪ್ಪ ಅಂದ್ರೆ IPL ಅಂದರೆ ದುಡ್ಡು ಅಂತ ಏನಿತ್ತು ನೋಡಿ, ಇನ್ನು ಮುಂದೆ ನೀವು ಆ ರೀತಿ ಮಾಡೋ ಥರ ಇಲ್ಲ ಅಂತ ಹೇಳ್ಕೊಂಡು ಇದರಲ್ಲಿ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಂಡೈತಿ. ಮೇನಾಗಿ ಲೆಟರ್ ಬರೆದವರು ಯಾರಪ್ಪ ಅಂದರೆ ಸ್ನೇಹಿತರೆ ಅತುಲ್ ಗೋಯಲ್ ಅವರು. ಮೇನಾಗಿ ಅದರಲ್ಲಿ ಏನೇನು ತೊಂದರೆಗಳಾಗಿದೆ ಒಂದು ಲೆಟರಲ್ಲಿ ಅಂತ ಬರೆದಿದ್ದಾರೆ. ದೇಶದ ಅನೇಕರು ಇದರಲ್ಲಿಂತ ಪ್ರಾಣವನ್ನು ಕಳ್ಕೊಂಡಾರಂತ ಹೇಳಿದ್ದಾರೆ. ನೋಡೋದಾದ್ರೆ ಮೇನಾಗಿ ಯಾವ್ಯಾವ ಕಾಯಿಲೆಗಳು ಬರೋದಕ್ಕೆ ಇವು ಕಾರಣವಾಗಿವೆ ಅಂದ್ರಪ್ಪ ನಮಗೆ ಗೊತ್ತಿರ್ಬೋದು. ಈಗೀಗ ಹೆಚ್ಚು ಏನಾಗತ್ತಪ್ಪ ಅಂದರೆ ಮೊದಲನೇದವು ಹೃದಯಾಘಾತ ತೊಂದರೆ ಆಗತೈತಿ. ಇದು ಕೂಡ ಬರ್ತಿರೋದು ಯುವಕರಿಂದ ಸ್ನೇಹಿತರೆ. ಹೃದಯಾಘಾತ ತೊಂದರೆ, ಕ್ಯಾನ್ಸರು, ಶ್ವಾಸಕೋಶ ಆಗ್ತಿರ್ಬೋದು. ಅದಲ್ಲದೆ ಮಧುಮೇಹ, ರಕ್ತದೊತ್ತಡ, BP, ಶುಗರು ಏನದ ನೋಡು ಎಲ್ಲ ಬರ್ತಿರೋದು ಮೇನ್ ಇದೇ ಕಾರಣಕ್ಕಾಗಿ. ಅನೇಕ ಮಾದಕ ಕಾಯಿಲೆಗಳು ಕೂಡ ಮೇನಾಗಿ ಯುವಕರಿಂದನೇ ಬರಾಕತ್ತಾವು. ಆ ಮಾದಕ ವಸ್ತುಗಳನ್ನು ಯೂಸ್ ಮಾಡೋದ್ರಿಂದ ಬರತ್ತಾವು ಅಂತ ಹೇಳ್ಕೊಂಡು ಯುವಕರನ್ನ ಇನ್ನು ಮುಂದೆ ನೀವು ಬ್ಯಾನ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡೈತಿ. ಈ ಜಾಹೀರಾತುಗಳನ್ನು ಇನ್ನು ಮುಂದೆ ಪ್ರಸಾರ ಮಾಡುವಂತಿಲ್ಲ ನೀವು ಅಂತ ಹೇಳ್ಕೊಂಡು. ಇನ್ನೂ ಒಂದು ಏನು ಮುಂದಾಗಿ ಏನು ಬರ್ದಾರಪ್ಪ ಅಂದ್ರೆ ವಾರ್ಷಿಕವಾಗಿ 70% ಸಾವು ಏನಪ್ತಾನೋ ನಮ್ಮ ದೇಶದಲ್ಲಿ ಅಂದರೆ ಎಷ್ಟು ಜನ ಸಾವನ್ನಪ್ಪಿರ್ತಾರೆ ಅದರಲ್ಲಿ 70% ಮೇನಾಗಿ ಸಾವನ್ನಪ್ತಾ ಇರೋದು ಮೇನಾಗಿ ಎದರಿಂತರಪ್ಪ ಅಂದ್ರೆ ಸ್ನೇಹಿತರೆ ಅದು ಯುವಕರಿಂದ ಧೂಮಪಾನ ಮಾಡೋದ್ರಿಂದ ಮದ್ಯಪಾನ ಮಾಡೋದ್ರಿಂದ ಮೇನಾಗಿ ಸಾಯ್ತಾ ಇದ್ದಾರೆ ಅಂತಲೇ ಹೇಳ್ಕೊಂಡು ಇದೀಗ ಹೇಳಿದ್ದಾರೆ. ಇನ್ನು ಅದಲ್ಲದೆ ಇದು ನಮ್ಮ ಭಾರತ ಏನೈತಲ್ಲ ಇಡೀ ಜಗತ್ತಿಗೆ ಒಂದು ಮಾದರಿ ಆಗಬೇಕು ಅಂತ ಹೇಳ್ಕೊಂಡು ಈ ರೀತಿಯಾದಂಥ ಹೇಳಿಕೆಗಳನ್ನು ಹೇಳಿದ್ದಾರೆ. ಇನ್ನು ಮುಂದೆ ಯುವಕರನ್ನ ಬ್ಯಾನನ್ನು ಮಾಡತ್ತಾರೆ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂದ್ರೆ ಜಗತ್ತಿನಲ್ಲೇ ಈ ಮಾದಕ ವಸ್ತುಗಳನ್ನು ಉಪಯೋಗಿಸಿ ಸಾವನ್ನಪ್ಪಿದವರಲ್ಲಿ ನಮ್ಮ ಭಾರತ 2ನೇ ಸ್ಥಾನದಲ್ಲಿ ಐತಿ ನೋಡಿ. ಯಾವ ರೀತಿ ನಾವು ಬಳಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು. ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.